ಆಧುನಿಕತೆಯ ಟಚ್ ಬೇಕು, ಅಷ್ಟೇ. ಕ್ಲೀನ್ ಆಗಿರಬೇಕು. ಎನಿವೆ ಸರ್, ಈಗ ಇನ್ನೊಂದು ಪ್ರಶ್ನೆ ಒ ಟಿ ಟಿಗಳ ಸುತ್ತ. ಒ ಟಿ ಟಿಗಳು ಕನ್ನಡ ಕಾಂಟೆಂಟ್ ತೊಗೊಳಲ್ಲ ಅನ್ನೋದೊಂದು ಆಗ್ಬಿಟ್ಟಿದೆ. ತೊಗೊಂಡ್ರು ಎಲ್ಲೋ ಪೇಪರ್ ವ್ಯೂ ಮಾಡಲಲ್ಲಿ ತೊಗೊಳ್ಳಿ, ನೀವು ಎಷ್ಟು ನೋಡ್ತಾರೆ ಅಷ್ಟು ನಿಮಗೆ ಒಂದು ಶೇರ್ ಕೊಡ್ತೀವಿ ಅನ್ನೋ ಥರದ್ದು ಏನೋ ಒಂದು ಬಯಾಸ್ ಇದೆಯಾ ಕನ್ನಡ ಸಿನಿಮಾಗಳ ಬಗ್ಗೆ ಎಗೇನ್ಸ್ಟ್? ನನಗೆ ಗೊತ್ತಿಲ್ಲ ಆನ್ಸರು, ಬಟ್ ನಿಮ್ಗೆ ಆ್ಯಕ್ಚುಲಿ ಕನ್ನಡಕ್ಕೆ ರೆಪ್ರೆಸೆಂಟೇಟಿವ್ಸ್ ಇಲ್ಲ. ನೆಟ್ಫ್ಲಿಕ್ಸಲ್ಲಾಗಲಿ ಪ್ರೈಮಲ್ಲಾಗಲಿ ಎಲ್ಲ. ರೈಟ್. ಅಂದರೆ ಕಾನ್ಷಿಯಸ್ ಬಯಸ್ ಇಲ್ಲದಿದ್ರು ಒಂದು ಅನ್ಕಾನ್ಷಿಯಸ್ ಅದೇ ರೆಪ್ರೆಸೆಂಟೇಷನ್ ಇಲ್ಲದೇ ಇರೋದ್ರಿಂದ ಅವ್ರಿಗೊಂಚು ಸಾಫ್ಟ್ ಕಾರ್ನರ್ ಇಲ್ವೇ ಇಲ್ಲ. ಅದು ಯಾಕೆ ಹೇಳಿದೆ ಅಂದರೆ, ಈಗ ಸ್ಟಾರ್ ಸ್ಪೋರ್ಟ್ಸು ಕನ್ನಡ ಸ್ಟಾರ್ಟ್ ಮಾಡ್ತು ಕ್ರಿಕೆಟ್ಗೆ. ಶುರು ಮಾಡೋವರೆಗೂ ಕನ್ನಡದಲ್ಲಿ ಕ್ರಿಕೆಟ್ ನೋಡ್ತಾರೆ ಅನ್ನೋದೇ ಇರಲಿಲ್ಲ. ಇಲ್ಲ ಕನ್ನಡದಲ್ಲಿ ಯಾರು ನೋಡ್ತಾರೆ, ಕನ್ನಡ ಕಾಮೆಂಟ್ರಿ ಯಾರು ನೋಡ್ತಾರೆ ಅನ್ನೋ ಥರದ್ದು. ಬಟ್ ಶುರು ಆದಮೇಲೆ ನೋಡಿದ್ರೆ ಇವಾಗ ಅವ್ರು ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಿದ್ರು ಕ್ರಿಕೆಟ್ಗೆ. ಅಂದರೆ ಬೇಡಿಕೆ ಇದೆ ಅನ್ನೋದನ್ನು ಕಮ್ಯುನಿಕೇಟ್ ಮಾಡೋದಕ್ಕೆ ಒಂದು ಜರ್ನಿ ತೊಗೊಳ್ತದ್ದು. ಆ ರೀತಿ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸಲ್ಲೂ ಇವಾಗ ನಾವು ಕನ್ನಡ ಕಾಂಟೆಂಟ್ ಕನ್ಸ್ಯೂಮ್ ಮಾಡೋದು ನಾವೆಲ್ಲ ಕಾಯ್ತಿದ್ದೀವಪ್ಪ. ನಾವೆಲ್ಲ ನಮ್ಮ ಹತ್ರನೂ ಎಲ್ಲ ನೆಟ್ಫ್ಲಿಕ್ಸ್ ಇದೆ, ಇದಿದೆ, ಬಟ್ ಕನ್ನಡ ಕಾಂಟೆಂಟ್ ಚೆನ್ನಾಗಿರೋದು ಸಿಗಲ್ವಲ್ಲ ಅಂತ ಕಾಯ್ತಿರ್ತೀವಿ. ಈಗ ಎಲ್ಲೋ ಒಂದು ಕಡೆ ಆ ಬೇಡಿಕೆ ಕಮ್ಯುನಿಕೇಟ್ ಆಗೋದು ಆಗ್ತಿಲ್ವೇನೋ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಿಮ್ಗೆ ಅನ್ಸುತ್ತೆ ಸರ್ ಅದು? ಗೊತ್ತಿಲ್ಲ. ಈಗ ನಾವು ಡೇಡೆವಲ್ ಮುಸ್ತಫಾದಲ್ಲಿ ಒಂದು ಚಾಲೆಂಜ್ ಫೇಸ್ ಮಾಡಿದ್ವಿ. ಇವಾಗ ನಾವು ಅಮೆಝಾನ್ ಪ್ರೈಮ್ಗೆ ಸಿನಿಮಾ ಹಾಕಿದ್ದೀವಿ. ಅದು ಬರೀ ಇಂಡಿಯಾದಲ್ಲಿ ಮಾತ್ರ ಬರುತ್ತೆ. ಯು ಎಸ್ ಅಲ್ಲಿ ಡೇಡೆವಲ್ ಮುಸ್ತಫಾ ನೋಡಬೇಕು ಅನ್ನೋರಿಗೆ ನಾವು ಅಲ್ಲಿ ಯು ಎಸ್ ಅಲ್ಲಿ ಬರಂಗೆ ಮಾಡಿ ಅಂತ ಅವ್ರನ್ನ ಕೇಳಿದ್ರೆ ನಮಗೆ ಬಂದಿದ್ದ ಆನ್ಸರ್ ಏನು ಅಂದರೆ ಅಲ್ಲಿ ಅಷ್ಟು ಕನ್ಸಂಪ್ಷನ್ ಇಲ್ಲ, ಹಾಗಾಗಿ ಅಲ್ಲಿಗೆ ನಾವು ಇದು ಏನೋ ಆಮೇಲೆ ಮಾಡಿದ್ರ ಅವೈಲೇಬಲ್ ಇರಂಗೆ ಮಾಡಿದ್ರ. ಆಮೇಲೆ ತುಂಬ ಕೇಳಿ ಟೆಕ್ನಿಕಲ್ ಚಾಲೆಂಜ್ ಏನಿಲ್ಲಪ್ಪ ಅಲ್ವಾ? ಏನೂ ಇಲ್ಲ. ಬಟ್ ಅದೊಂದು ನೋಷನ್ ಇದ್ದೇ ಇದೆ. ಅದು ಅಲ್ಲೇನಾಗುತ್ತೆ ನಿಮ್ಗೆ ಓವರ್ಸೀಸಲ್ಲಿ ಅದು ಯಾವುದೋ ಇನ್ನೊಂದು ಆ್ಯಪಲ್ಲಿ ಫ್ರೀಯಾಗಿ ನೋಡ್ಕೊಂಡ್ಬಿಡ್ತಾರೆ, ಇವ್ರು ಹಾಕಲ್ಲ. ಸೊ ಇವರು ಇಲ್ಲಿ ಅವೈಲೇಬಲ್ ಇದ್ದಂಗೆ ಎಲ್ಲ ಕಡೆನೂ ಅವೈಲೇಬಲ್ ಇರೋಂಗೆ ಫಸ್ಟೇ ಮಾಡಿದ್ರೆ ಆ ಆ್ಯಪಲ್ಲಿ ನೋಡೋರು ನಿಧಾನಕ್ಕೆ ಈ ಕಡೆನೇ ನೋಡ್ಕೋತಾರೆ. ಬಟ್ ಇಲ್ಲಿ ಈಗ ಜಿ ಕನ್ನಡ, ZEE5 ಅವರೆಲ್ಲ ಬಂದಿದ್ದಾರೆ, ಇಲ್ಲೆಲ್ಲ ಕನ್ನಡಿಗರೇ ಕೂತಿದ್ದಾರೆ. ಸೊ ಇವಾಗ ಸ್ಲೋ ಆಗಿ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಬಂದು ಅವ್ರು ಕೂತಿರೋದ್ರಿಂದ ಆಲ್ರೆಡಿ ಒಂದು 5 ವೆಬ್ ಸೀರೀಸ್ ಆಗಿದೆ. ಸೊ ಅದು ಖಂಡಿತ ರೆಪ್ರೆಸೆಂಟೇಷನ್ ಸಮಸ್ಯೆ ಅಂತೂ ತುಂಬ. ಜಿ ಒಂದೇ ಇರೋದು ನಮಗೆ, ಜಿ ಆ್ಯಂಡ್ ಇವಾಗ ಹಾಟ್ಸ್ಟಾರ್ ಅವರು ಇದು ಮಾಡ್ತಾರೆ, ಎರಡೇ ಆಪ್ಷನ್ ಇರೋದು. ಅದು ಬಿಟ್ಟರೆ ಪೇಪರ್ ವ್ಯೂ ಅಲ್ಲಿ ಪ್ರೈಮಲ್ಲೇ ಹಾಕಬೇಕು. ನಿಮ್ದು ಇವಾಗ ಅದೊಂದು ಜರ್ನಿ ಹೇಳಿ ಸರ್. ಈಗ ಜೆರಾಕ್ಸ್ ಮಾಡಿದ್ರಿ, ಝೀಗ್ ಮಾಡಿದ್ರಿ, ಹೇಗಾಯ್ತು ಅದು? ಚೆನ್ನಾಗಾಯ್ತಾ? ನೀವು ಹಾಕಿದ ಬಂಡವಾಳ ವಾಪಸ್ ಬರುವಾಗೆಲ್ಲ ಆಯ್ತಾ? ಅಂದರೆ ನಾನು ಪ್ರೈಮ್ದೊಂದು ಮುಗಿಸ್ಬಿಡ್ತೀನಿ. ಪೇಪರ್ ವ್ಯೂದು ಓಕೆ. ಅಂದರೆ ನಿಮ್ಗೆ ಹೆಂಗೇನಂದರೆ ಈಗ ಟಗರು ಪಲ್ಯ ಥಿಯೇಟ್ರಲ್ಲಿ ನಮಗೆ ಭಾಳ ದೊಡ್ಡ ಹಿಟ್ಟು. ಬಟ್ ಸ್ಟಿಲ್ ನಾನು ಅಮೆಝಾನಲ್ಲಿ ಪೇಪರ್ ವ್ಯೂ ಅಲ್ಲೇ ಹಾಕಿದ್ದು. ಡಿಜಿಟಲ್ ರೈಟ್ಸ್ ನಾನು ಸೇಲ್ ಮಾಡೋಕ್ಕಾಗಲಿಲ್ಲ. ಓಕೆ. ಬಟ್ ಪೇಪರ್ ವ್ಯೂ ಅಲ್ಲಿ ನಮ್ಗೆ ಭಾಳ ಚೆನ್ನಾಗಿ ವರ್ಕೌಟ್ ಆಯಿತು. ಸೊ ಆ್ಯಂಡ್ ಇವಾಗ ಒ ಟಿ ಟಿ ನಂಬ್ಕೊಂಡು ಸಿನಿಮಾ ಮಾಡೋಂಗೆ ಇಲ್ಲ. ಅವರು ನೀಟಾಗಿ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೀವು ತುಂಬ ಚೆನ್ನಾಗಿ ಆನೆಸ್ಟಾಗಿ ಕತೆ ಹೇಳಿ ಥಿಯೇಟ್ರಿಗೆ ಜನನ ಕರೆಸಿದ್ರೆ ಮಾತ್ರ ನಿಮ್ಮ ಪ್ರಾಡಕ್ಟು ಒ ಟಿ ಟಿಲಿ ಯಾರೋ ಬೆಟ್ ಮಾಡಿ ತೊಗೊಳ್ಳೋದಿಲ್ಲ, ಅಂದರೆ ಯಾರೂ ತೊಗೊಳ್ಳಲ್ಲ. ಸೊ ಆ ಕ್ಲಾರಿಟಿಲೇ ಸಿನಿಮಾ ಮಾಡಬೇಕು ಇವಾಗ. ಸೊ ಅದು ಆಲ್ಮೋಸ್ಟ್ ಆ ಚಾನಲ್ ಇಲ್ಲ ಅಂತಲೇ ಅನ್ಕೊಂಡು ಮಾಡಬೇಕು. ಹೌದು, ಅದಿಲ್ಲ ಮೊದಲು ಹಂಗೆ ತಾನೇ ಮಾಡ್ತಿದ್ದೀನಿ, ಹಂಗೆ ಅಂದ್ಕೊಂಡೇ ಮಾಡಬೇಕು. ರೈಟ್. ಸೊ ಸಿನಿಮಾ ಚೆನ್ನಾಗಿದ್ದಾಗ ಡೆಫಿನೆಟ್ಲಿ ಅವರು ತೊಗೋತಾರೆ. ಅದೊಂದೇ ದಾರಿ ಇರೋದು. ಕ್ವಾಲಿಟಿ ಕಂಟೆಂಟ್ ಕೊಡ್ತಾ ಅದೇನಾಗಿದೆ, ನಾವು ಒಂದು ಕನ್ಸಿಸ್ಟೆಂಟಾಗಿ ಕೊಡ್ತಾ ಇಲ್ಲ. ಈಗ ಒಂದು ಪ್ರೊಡಕ್ಷನ್ ಹೌಸಿಂದ ಒಂದು ಕೊಡ್ತೀವಿ, ಇನ್ನೊಂದು ಪ್ರೊಡಕ್ಷನ್ ಹೌಸಿಂದ ಒಂದನ್ನು ಡಮ್ ಅನ್ಸ್ಬಿಡ್ತೀವಿ, ಮತ್ತು ಇನ್ನೊಂದು ಪ್ರೊಡಕ್ಷನ್ ಹೌಸಿಂದ ಕೊಡ್ತೀವಿ, ಮತ್ತು ಇನ್ನೊಂದು ಯಾವುದೋ ಪ್ರಾಡಕ್ಟಲ್ಲಿ ಅವ್ರು ನಂಬಿಕೆ ಕಳ್ಕೊತೀವಿ. ಹಂಗಾಗಿ ಆಗಿ 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 ಅದು ಕಂಪ್ಲೀಟಾಗಿ ಅವ್ರಿಗೂ ನಂಬಿಕೆ ಹೊರಟೋಗಿದೆ ಮೋಸ್ಟ್ಲಿ. ಓಕೆ. ನಂಬಿಕೆ ಕನ್ಸಿಸ್ಟೆಂಟಾಗಿ ಒಳ್ಳೆ ಪ್ರಾಡಕ್ಟ್ಗಳು ಕೊಡೋದ್ರ ಮೂಲಕ ಗಳಿಸ್ಕೋಬೇಕು. ಆ್ಯಂಡ್ ಒನ್ಸ್ ಅಗೇನ್ ಭಾಷೆ ಕನ್ಸಂಪ್ಷನ್ ಜಾಸ್ತಿ ಆಗಬೇಕು. ಅವಾಗ ಆಟೋಮೆಟಿಕಲಿ ಕನ್ನಡಕ್ಕೆ ಒಂದು ಬಿಸ್ನೆಸ್ ಓಪನ್ ಆಗೇ ಆಗುತ್ತೆ ಎಲ್ಲ ಕಡೆ. ನಾನು ಝೀ ಸೀರೀಸು ಅದು ZEE5 ಜೊತೆ ಕೊಲಾಬಾಗಿನೇ ಮಾಡಿದ್ದು. ಓಕೆ. ಹಾಗಾಗಿ ಏನು ಸಮಸ್ಯೆ ಇಲ್ಲ. ಅಂದರೆ ನಾವು ಫಸ್ಟೇ ಎಲ್ಲ ಮಾತಾಡಿಕೊಂಡೇ ಮಾಡಿರೋದ್ರಿಂದ ರೈಟ್, ಚೆನ್ನಾಗಾಯ್ತು ನಮಗೆ. ಓಕೆ, ಸೂಪರ್. ಇನ್ನಷ್ಟು ಮಾಡ್ತಿದ್ದೀರಾ? ಎಕ್ಸ್ಪೆರಿಮೆಂಟ್ ಅಂತಲೇ ಮಾಡಿದ್ದು. ಅಂದರೆ ಫಸ್ಟ್ ಸೀರೀಸ್ ಮಾಡಬೇಕಾದ್ರೆ ನನ್ನೇ ಕೇಳಿದರು. ಬಟ್ ನನಗೆ ಆವಾಗ ಇದು ಹೆಂಗೆ ವರ್ಕ್ ಆಗುತ್ತೆ, ಆ ಬಜೆಟಲ್ಲಿ ಇದು ಎಲ್ಲ ಮಾಡ್ಬೋದಾ ಅಂತೆಲ್ಲ ಯೋಚನೆ ಮಾಡಿ, ಇಲ್ಲ ನಂಗೆ ತುಂಬ ಎಕ್ಸೈಟ್ ಆಗೋ ಕತೆ ಸಿಕ್ಕರೆ ಮಾತ್ರ ಮಾಡ್ತೀನಿ ಅಂತೇಳಿ ಸುಮ್ಮನಿದ್ದೆ. ಫೈನಲಿ ನಮ್ಮ ಶ್ರೀನಿಧಿ ಬೆಂಗಳೂರು ಬಂದು ಹೇಳಿದಾಗ ನಂಗೆ ಭಾಳ ಖುಷಿ ಆಯಿತು. ಅದು ಏನೋ ಒಂದು ಬೇರೆ ಥರದ್ದು ಟ್ರೈ ಮಾಡಿದ್ವಿ. ರೈಟ್. ಸೊ ಇನ್ನಷ್ಟು ಮಾಡ್ತಿದ್ದೀರಾ? ಮುಂದೆ ಪ್ಲ್ಯಾನ್ ಇದೆಯಾ? ಹುಡುಕ್ತಾ ಇದ್ದೀನಿ. ಓಕೆ. ನಾನು ಶಶಾಂಕು ಹೇಳಿ ನೀವು ಹುಡುಕಕ್ಕೆ. ಅಂದರೆ ಬೇರೆ ಇನ್ನೊಂದು ಪ್ಲ್ಯಾಟ್ಫಾರ್ಮಿಂದನೂ ಕೇಳಿದ್ದಾರೆ. ಅಂದರೆ ಒಂದು 25 ಎಪಿಸೋಡು 40 ಮಿನಿಟ್ಸ್ದು ಸೀರೀಸು
ಏನಾದರೂ ಮಾಡ್ಬೋದಾ ಅಂತ. ಡೆಫಿನೆಟ್ಲಿ ಅಂದರೆ ಅದನ್ನು ಮಾಡೋ ಅಂತ ಅಂದರೆ ಒಳ್ಳೆ ನಿರ್ದೇಶಕ ಮತ್ತು ಒಂದೊಳ್ಳೆ ಸ್ಕ್ರಿಪ್ಟ್ ಬೇಕು ಬೇಕಾಗುತ್ತೆ. ಅಂತ ಆ ಥರದ್ದು ಸಿಕ್ಕರೆ ಖಂಡಿತ ಮಾಡ್ತೀನಿ. ನಾನು ಏನಕ್ಕೆ ರೆಪ್ರೆಸೆಂಟೇಷನ್ ಸಮಸ್ಯೆ ಇದೆ ಅಂತಂದರೆ, ರೈಟ್. ಯಾವುದೊಂದು OTT ಅವರು ಕೇಳಿದರು ಅಂದರೆ ಸೀರೀಸ್ ಮಾಡೋಣ ಅಂತ. ನಾನು ಯಾವ್ದಾದ್ರು ನಾವೆಲ್ ಬೇಸ್ ಮಾಡೋಣ ಅಂದರೆ ಚೆನ್ನಾಗಿರುತ್ತೆ. ರವಿ ಬೆಳಗಿರೋದು ನಾವೆಲ್ ಪಿಚ್ ಮಾಡಿದೆ. ಓಕೆ. ಅವರು ಹೌ ಡು ಯು ಮಾರ್ಕೆಟೆಡ್ ಅಂತ ಇದ್ದಾರೆ. ಅಂದರೆ ರವಿ ಬೆಳಗಿರೋ ನಾವೆಲ್ ನೀವು ಮಾರ್ಕೆಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಈಸ್ ದ ಮೋಸ್ಟ್ ಸೆನ್ಸೇಷನಲ್ ರೈಟರ್. ಅವ್ರು ಮೇ ಬಿ ಬಾಂಬೆಯಿಂದ ಅಪ್ರೂವಲ್ ಸಿಗಲ್ಲ ಅವ್ರಿಗೆ. ಗುರು ನೀನು ರವಿ ಬೆಳಗಿರೋದು ಮಾರ್ಕೆಟ್ ಮಾಡೋಕ್ಕಾಗಲ್ಲ, ರವಿ ಬೆಳಗ್ಗೆ ಯಾರು ಅಂತಲೇ ಗೊತ್ತಿಲ್ಲ. ಗೊತ್ತಿಲ್ಲ. ಅವ್ರದ್ದು ಬುಕ್ಸ್ ಎಷ್ಟು ಸೇಲ್ ಆಗಿದೆ, ಅವ್ರದ್ದು ಅವ್ರು ಬರೋದಂದ್ರೆ ಸೆನ್ಸೇಷನಲ್ ಆಗಿ ಬರೀತಾರೆ. ಅದನ್ನೇ ನೀವು ಮಾಡೋಕ್ಕಾಗ್ತಿಲ್ಲ ಅಂದರೆ ನೀಶ್ ಅಂತೂ ಮಾಡೋಕ್ಕೆ ಆಗಲ್ಲ. ನಿಜ. ಸೊ ಅದಕ್ಕೆ ರೆಪ್ರೆಸೆಂಟೇಷನ್ ನನಗೆ ತುಂಬ ಕಾಡುತ್ತೆ ಗುರು. ಹಂಗೆ ನಿಜ ನಿಜ ನಿಜ.